ಪ್ರಭುವನೇ ನಿನ್ನ ಆಶ್ರಯವನ್ನಾಗಿಸಿಕೊಂಡಿರುವುದರಿಂದ, ಪರಾತ್ಪರನನ್ನೇ ನಿನ್ನ ನಿವಾಸ ಆಗಿಸಿಕೊಂಡಿರುವುದರಿಂದ ಹಾನಿಯೊಂದು ನಿನಗೆ ಸಂಭವಿಸದು, ಕೆಡುಕು ನಿನ್ನ ಗುಡಾರದ ಬಳಿ ಸುಳಿಯದು. 91 ಕೀರ್ತನೆ ವಾಕ್ಯ 9-10. ಪ್ರಭುವೇ ನಮಗೆ ಆಶ್ರಯ, ಪ್ರಭುವೇ ನಮಗೆ ನಿವಾಸ, ಪ್ರಭುವೇ ನಮಗೆ ಕೋಟೆಯು ರಕ್ಷಣೆಯು. ಮುಂಜಾನೆ ಸಮಯದಲ್ಲಿ ಆ ಪ್ರಭುವನ್ನು ಸ್ತುತಿಸೋಣ, ಆರಾಧಿಸೋಣ. ಪ್ರಭುವಿನ ನಾಮಕ್ಕೆ ತಲೆ ಬಾಗಿ ಶರಣರಾಗಿ ವಂದಿಸೋಣ. ಬನ್ನಿರಿ, 2 ಕರಗಳನ್ನು ನಿಮ್ಮ ಹೃದಯದ ಮೇಲೆ ಇಟ್ಟುಕೊಳ್ಳಿರಿ. ಯೇಸು ನಾಮ ಸ್ಮರಿಸೋಣ. ನಮ್ಮ ಹೃದಯ, ನಮ್ಮ ಮನಸ್ಸು, ನಮ್ಮ ಜೀವ, ಆತ್ಮ ಪ್ರಭುವನ್ನು ಸ್ತುತಿಸಲಿ. ಯಾವ ಹಾನಿಯು, ಯಾವ ಕೆಡುಕು ನಮ್ಮ ಗುಡರದ, ನಮ್ಮ ಮನೆ ಒಳಗೆ ಬಾರದು. ಯೇಸುವಿನ ಪರಿಶುದ್ಧ ರಕ್ತದಿಂದ ಆ ರಕ್ತದ ರಕ್ಷಣೆ ಪ್ರಭು ನಮಗೆ ಕರುಣಿಸಿದ್ದಾನೆ. ಸ್ತೋತ್ರ ವಂದನೆ ಸಲ್ಲಿಸೋಣ. ಹಾಲೆಲುಯ, ಹಾಲೆಲುಯ. ಪ್ರಭು ಈ ಕ್ಷಣದಲ್ಲಿ ನಿಮ್ಮ ಪವಿತ್ರಾತ್ಮರ ನಮ್ಮ ಮೇಲೆ ಇಳಿದು ಬರಲಿ. ನಿಮ್ಮ ಪರಿಶುದ್ಧ ರಕ್ತದಿಂದ ನಮ್ಮನ್ನು ಸಂರಕ್ಷಿಸಿದ್ದಕ್ಕಾಗಿ ಸ್ತೋತ್ರ ವಂದನೆ ಆರಾಧನೆ. ಈ ದಿನದಲ್ಲಿ ಆರೋಗ್ಯ, ಸೌಖ್ಯ, ಆಶೀರ್ವಾದ, ವರದಾನ, ನಮ್ಮ ಕುಟುಂಬಗಳಲ್ಲಿ ಶಾಂತಿ, ಸಮಾಧಾನ, ಕೃಪೆ, ಕರುಣೆ, ದಯೆ, ನಿಮ್ಮ ಆಶೀರ್ವಾದ, ವರದಾನ ಅನುಗ್ರಹಿಸಿರಿ. ಹಾಲೆಲುಯ, ಹಾಲೆಲುಯ.